ಇಂದಿರಾ ಗಾಂಧಿ ಅವರು ಒಳ್ಳೆಯದನ್ನೇ ಮಾಡಿದ್ರು ಕೂಡ ತಪ್ಪು ಅಂತ ಬರೀತಕ್ಕಂಥವ್ರಿದ್ರು. ಈಗ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳೋದಿಲ್ಲ. ಹೆರಿಗೆ ಎಷ್ಟು ನೋವನ್ನು ಒಂದು ತಾಯಿಗೆ ಉಂಟು ಮಾಡುತ್ತೋ ತೆರಿಗೆದಾರನಿಗೆ ಅಷ್ಟೇ ನೋವನ್ನು ಉಂಟು ಮಾಡುತ್ತೆ. ಡಿಮಾನಿಟೈಸ್ ಮಾಡಿ ಜನರ ಬಾಳು ನಾಶ ಆದಾಗ ಅದನ್ನು ವಿಜೃಂಭಿಸ್ತೀರಿ. ಅದಕ್ಕಿಂತಲೂ ತೀವ್ರ ಜಿಗುಪ್ಸೆಯಿಂದ ನಿಮ್ಮನ್ನು ನೋಡುವ ಕಾಲ ದೂರ ಇಲ್ಲ. ಭಗವಂತ ಪ್ರತ್ಯಕ್ಷ ಆದಂಗೆ ಆಗುತ್ತೆ ನಮಗೆ. ನ್ಯಾಯಾಲಯಗಳಾದರೂ ಇದೆಯಪ್ಪ ಈ ದೇಶದಲ್ಲಿ. ಇದನ್ನೇ ಮನುಸ್ಮೃತಿಯ ಪುನರಾವರ್ತನೆ ಅಂತ ಹೇಳಿ. ಮನುಸ್ಮೃತಿಯ ಆರಾಧಕರು RSS. ಹಿಂದುವಾಗಿ ಹುಟ್ಟೋದು ತಪ್ಪಿಸ್ಕೊಳ್ಳೋದು ನನಗೆ ಸಾಧ್ಯ ಇರಲಿಲ್ಲ, ಹಿಂದುವಾಗಿ ಸಾಯೋದು ನನಗೆ ಇಷ್ಟವಿಲ್ಲ, ನಾನು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೇನೆ ಅಂತ ಅಂಬೇಡ್ಕರ್ ಹೇಳ್ತಾರೆ. ಶರಿಯತ್ ಲಾಗೆ ತಿದ್ದುಪಡಿ ತರೋದಕ್ಕೆ ಪಾರ್ಲಿಮೆಂಟ್ನ ನಿಮ್ಮ ಸಂಖ್ಯಾಬಲವನ್ನು ಉಪಯೋಗಿಸಿಕೊಟ್ರಿ. ಅದಾದಮೇಲೆ ಎಷ್ಟು ಕುಟುಂಬಗಳು ಉಳಿದೋಯ್ತಪ್ಪ ಅದನ್ನಾದರೂ ಲೆಕ್ಕ ಕೊಡಿ. ಇವರಿಬ್ಬರು ಸುಳ್ಳು, ಮೋದಿ ಅಮಿತ್ ಶಾ ಇಬ್ಬರೇ ಸತ್ಯ. ದೇಶಕ್ಕೆ ಬೆಳಕು ಕೊಡ್ತಾ ಇರೋದು ಇವರಿಬ್ಬರು. ಹಿಟ್ಲರ್ ಅಡಿಗೆ ಬಚ್ಚಿಟ್ಕೊಂಡು ಸತ್ತ. ಇತಿಹಾಸ ನಾನು ಹೇಳ್ತಾ ಇರೋದು, ಇತಿಹಾಸದಲ್ಲಿ ಹೀಗೆ ಮಾಡಿದವರಿಗೆಲ್ಲ ಅದೇ ಸ್ಥಿತಿ. ಜಾತಿ ಸಮೀಕ್ಷೆ ಕೂಡ ಹಾಗೆ ಉಳ್ಕೊಂಡಿದೆ. ನೀವು ಮಾಡಿದ್ದು ಸಮ್ಮಿಶ್ರ ಸರ್ಕಾರ ಬಂತು, ಅದಾಗಲಿಲ್ಲ. ಜಾತಿ ಸಮೀಕ್ಷೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ರಮೇಶ್? ಐ ಡೋಂಟ್ ನೋ ಯಾಕೆ ಜನ ಹೆದರ್ತಾರೆ ಅಂತ ಗೊತ್ತಿಲ್ಲ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾರ್ಯಾರ ಸ್ಥಿತಿಗತಿ ಏನು ಅಂತ ಹೇಳಿ ಒಂದು ದಿಕ್ಸೂಚಿ ಕೊಟ್ಟರೆ ಯಾರಿಗೇನು ತೊಂದರೆ ಆಗಬೇಕು? ಹಾಗಿದ್ರೆ ನಿಮ್ಮದೇ ಸರ್ಕಾರದಲ್ಲಿ ಯಾಕೆ ಜಾರಿ ಆಗಲಿಲ್ಲ? ರಿಪೋರ್ಟ್ ಬಂದಿತ್ತು, ರೆಡಿ ಆಗಿತ್ತು, ಸಮಯಾವಕಾಶ ಇರಲಿಲ್ಲ. 2020 ಮ್ಯಾಚ್ ಇದ್ದಾಗೆ 5 ವರ್ಷ ಭಾಳ ದೊಡ್ಡ ಅವಧಿ ಅಂತ ನಿಮ್ಗೆ ಕಾಡಿಸಿದ್ರು ಕೂಡ ಪಾರ್ಲಿಮೆಂಟ್ ಚುನಾವಣೆ ಬರುತ್ತೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಚುನಾವಣೆ, ಸಹಕಾರ ಸಂಘದ ಚುನಾವಣೆಗಳು, ಗ್ರಾಮ ಪಂಚಾಯತಿ, ಮುನ್ಸಿಪಾಲ್ಟಿ ಚುನಾವಣೆಗಳು, ಮೇಲ್ಮನೆ ಚುನಾವಣೆ, ಪದವೀಧರ ಕ್ಷೇತ್ರ, ಶಿಕ್ಷಕರ ಕ್ಷೇತ್ರ, ಅಸೆಂಬ್ಲಿ ಕ್ಷೇತ್ರ, ಅದ್ರ ಮೇಲೆ ರಾಜ್ಯಸಭೆ ಎಲೆಕ್ಷನ್ಗಳು. ಇವೆಲ್ಲದರ ಮಧ್ಯೆ ಬೇರೆ ಇನ್ನು ಕಷ್ಟಗಳು. ಆಡಳಿತ, ಅಭಿವೃದ್ಧಿ ಆಗಬೇಕು, ಕಲ್ಯಾಣ ಕಾರ್ಯಕ್ರಮಗಳು ಆಗಬೇಕು, ಪ್ರಣಾಳಿಕೆಯಲ್ಲಿ ಹೇಳಿರೋದಿಲ್ಲ. ತನಗೆ ಶಕ್ತಿ ಮೀರಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿದ್ದಾರೆ. ಕೆಲವು ವೇಳೆ ಕೆಲವು ಪ್ರೋಗ್ರಾಮ್ಸ್ ಮಾಡೋಕ್ಕೆ ಸಮಯದ ಅಭಾವ. ನೀವು ಮೊದಲಿಗೆ ಹೇಳಿದ್ರಿ ನಾನು ಕಾಂಗ್ರೆಸ್ಮನ್ ಅಂತ ತಾವು ಮೊದಲಿಗೆ ಹೇಳಿದ್ದೀರಿ. ನಾವು ಈ ರಾಷ್ಟ್ರೀಯ ಪಕ್ಷ, ಪ್ರಾದೇಶಿಕ ಪಕ್ಷಗಳನ್ನು ತಾವು ಇತ್ತೀಚೆಗೆ ಆಮ್ ಆದ್ಮಿ ಪಕ್ಷದ ಫೀಸ್ ಹೋರಾಟದಲ್ಲಿ ಕಾರ್ಯಕ್ರಮದಲ್ಲಿ ಕೆಲವು ಭಾಗಿಯಾಗಿದ್ರಿ ಮತ್ತು ಶಿಕ್ಷಣ ವ್ಯವಸ್ಥೆ ದೆಹಲಿಯಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆನೂ ತಾವು ಮಾತಾಡಿದ್ದೀರಿ. ಇನ್ನು ನಾವು ತಮಿಳುನಾಡನ್ನು ತಗೊಂಡ್ರೆ ಅಲ್ಲಿ NAPಯನ್ನು ವಿರೋಧ ಮಾಡಿದ್ದಾರೆ. ಅಲ್ಲಿ ಭಾಷೆಯ ಬಗ್ಗೆ ಇರುವಂತಹ ಕಾಳಜಿ, ಅವರ ಅಸ್ಮಿತೆ ಎಲ್ಲವೂ ನಮಗೆ ಗೊತ್ತಾಗ್ತಿದೆ. ಕರ್ನಾಟಕದಲ್ಲಿ ಅದಿಲ್ಲ. ಅದು ಭಾಷೆ ವಿಚಾರದಲ್ಲಾದರೂ ತಗೊಳ್ಳಿ, ತ್ರಿಭಾಷಾ ಸೂತ್ರ, ಅದಕ್ಕೆ ಕಾಂಗ್ರೆಸ್ ಕೊಡುಗೆನೂ ಬಹಳಷ್ಟಿದೆ. ಹಿಂದೆ ನೀವು ಮಾಡಿರುವಂಥ ಕಾರ್ಯಕ್ರಮಗಳು ಮತ್ತು ನೀವು ತಂದಿರುವಂಥ ನಿಯಮಗಳು ಇದೆ. ಈ ಥರದ ವಿಚಾರ ಬಂದಾಗ ಒಂದು ರಾಜ್ಯಕ್ಕೆ ನಿಜವಾಗಿ ಹೌದು ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಅಗತ್ಯ ಇರುತ್ತೆ, ನಾಡು ನುಡಿ ನೆಲ ಜಲ ಅನ್ನೋ ವಿಚಾರ ಬಂದಾಗ ಅಂತ ಅನ್ಸೋದಿಲ್ವಾ? ಏನಿಲ್ಲ, ಕೆಲವು ಪ್ರಾದೇಶಿಕ ಪಕ್ಷಗಳು, ಈಗ DMK ಇತಿಹಾಸ ಬೇರೆ ಪ್ರಾದೇಶಿಕ ಪಕ್ಷಗಳಿಗೆ ಎಲ್ಲಿದೆ? DMK ಒಂದು ಸಿದ್ಧಾಂತದ ಆಧಾರದ ಮೇಲೆ ಸ್ಥಾಪನೆ ಆದಂಥ ಪಕ್ಷ. ಮೇಲ್ವರ್ಗದವರ ಶೋಷಣೆಯ ವಿಚಾರದಲ್ಲಿ, ಮೌಢ್ಯದ ವಿಚಾರದಲ್ಲಿ, ವಿಶೇಷವಾಗಿ ಶೋಷಿತ ವರ್ಗ, ತುಳಿತಕ್ಕೊಳಗಾದಂಥವ್ರಿಗೆ ಸ್ವಾಭಿಮಾನ ತುಂಬೋದಕ್ಕೆ ಒಂದು ಹೋರಾಟವಾಗಿ DK ಅಂತ ಪ್ರಾರಂಭ ಆಗಿ ಸಾಂಸ್ಕೃತಿಕ ರಂಗದಲ್ಲಿ ಚಳುವಳಿಗಳನ್ನು ಮಾಡಿ, ನಾಟಕಗಳನ್ನು ಬರೆದು, ಬೀದಿ ಉಪನ್ಯಾಸಗಳನ್ನು ಮಾಡಿ, ಜನರನ್ನು ಉತ್ತೇಜಿತರನ್ನಾಗಿ ಮಾಡಿ, ತಿಳುವಳಿಕಸ್ಥರನ್ನಾಗಿ ಮಾಡಿ, ನಂತರ ರಾಜಕೀಯ ಪಕ್ಷ ಸ್ಥಾಪನೆ ಮಾಡಬೇಕು ಅಂದಾಗ ಈ ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ದಂಥ ರಾಮಸ್ವಾಮಿ ನಾಯ್ಕರವರ ಹತ್ರಲ್ಲೇ ತಮ್ಮ ಅಭಿಪ್ರಾಯ ಬೇರೆ ಮಾಡಿಕೊಂಡು, ಇಲ್ಲ ನಾವು ರಾಜಕೀಯ ಪಕ್ಷ ಆಗಲೇಬೇಕು ಅಂತ ಹೇಳಿ ನಿರ್ಣಯ ತಗೊಂಡು ಅಣ್ಣಾದೊರೆಯವರು ಉಳಿದವರು ಬರ್ತಾರೆ. ಆ ಪಕ್ಷಕ್ಕೊಂದು ಇತಿಹಾಸ ಇದೆ. ಅವರು ಹಿಂದಿಯನ್ನು ವಿರೋಧ ಮಾಡ್ತಾ ಬಂದಿದ್ದಾರೆ, ಸ್ವಾಯತ್ತತೆಯ ವಿಚಾರದಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಹೇಳ್ತಾ ಬಂದಿದ್ದಾರೆ. ಬೇರೆಯವರೆಲ್ಲ ಅದನ್ನು ಹಿಡ್ಕೊಂಡು ಮಾತಾಡೋರು, ಇವರು ಪ್ರಾದೇಶಿಕನೋ ರಾಷ್ಟ್ರೀಯ ಪಕ್ಷನೋ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾನು ಹೆಚ್ಚು ಮಾತಾಡೋಕ್ಕೆ ಹೋಗುತ್ತೆ. ಈಗ ಆ ಹಿಸ್ಟ್ರಿ ಇರ್ತಕ್ಕಂಥ ಪಾರ್ಟೀಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಸ್ ನಾವು ನೀವು ಹೇಳಿದ್ರಿ ಕಾಂಗ್ರೆಸ್ಸು
ರಾಷ್ಟ್ರೀಯ ಪಕ್ಷವಾಗಿದ್ವಿ, ದೇಶವ್ಯಾಪಿಯಾಗಿ ಎಲ್ಲ ಕಡೆಗೆ ನಮ್ಮ ಪಕ್ಷ ಇತ್ತು. ರಾಷ್ಟ್ರೀಯ ಪಕ್ಷವಾಗಿ ರಾಷ್ಟ್ರದ ದೃಷ್ಟಿಯಲ್ಲಿ ಒಂದು ತೀರ್ಮಾನ ತಗೊಂಡಾಗ ಅದಕ್ಕೆ ನಾವು ಅನಿವಾರ್ಯವಾಗಿ ಭಾಗಿಗಳಾಗಿರ್ತೇವೆ. ಇವತ್ತು ಅಂಡರ್ ಚೇಂಜ್ಡ್ ಸರ್ಕಮ್ಸ್ಟೆನ್ಸಸ್ ನಾವು ವಿ ಹ್ಯಾವ್ ಟು ಟೇಕ್ ಎ ಸೆಕೆಂಡ್ ಲುಕ್ ಇನ್ ಟು ಆಲ್ ದೀಸ್ ಮ್ಯಾಟರ್ಸ್. ಇವತ್ತಿಗೆ ತಾವು ಅದರ ಬಗ್ಗೆ ಎರಡನೇ ಆಲೋಚನೆಯನ್ನು ಮಾಡಲೇಬೇಕಾಗಿದೆ. ಪಕ್ಷದ ರಾಷ್ಟ್ರೀಯ ಸಮಿತಿಗೂ ನಾವು ತಿಳಿಸ್ಬೇಕಾಗತ್ತೆ. ಇಲ್ಲಿಯ ಜನರಿಗೆ ಇದು ಅನುಕೂಲ ಆಗೋದಿಲ್ಲ, ಆವತ್ತಿಗೆ ಹಾಗಾಗಿತ್ತು, ಇಷ್ಟರ ಮಟ್ಟಿಗೆ ನೀವು ನಮಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಹೇಳಬೇಕಾಗತ್ತೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಸೆಕೆಂಡ್ ಲುಕ್. ಓಕೆ, ತಾವು ಮಾತನಾಡ್ತಾ ಹೇಳಿದ್ರಿ ಬೌದ್ಧಿಕ ದಿವಾಳಿತನ ಯಾವಾಗಲೂ ಆಗಬಾರ್ದು, ವೈಚಾರಿಕತೆಯನ್ನು ತುಂಬುವ ಕೆಲಸ ಆಗಬೇಕು ಅಂತ. ಇವತ್ತಿಗೆ ದೇಶದಲ್ಲಿ ಒಂದು ಎರಡು ವಿಂಗಡಣೆ ಆಗಿದೆ. ನಿಮಗೆ ಆ ವೈಚಾರಿಕ ಪ್ರಗತಿಪರ ಅನ್ನೋ ಪದವೇ ಒಂದು ದೇಶ ವಿರೋಧಿ ಅನ್ನುವ ವ್ಯಾಖ್ಯಾನ ಕೊಡೋ ರೀತಿಯಲ್ಲಿ ಅದನ್ನು ಪರಿಭಾವಿಸಲಾಗಿದೆ, ಆ ಥರದ ಪರಿಭಾಷೆ ಬಳಸಲಾಗಿದೆ. ಮಾಧ್ಯಮದವರು ಸರ್ವಸ್ವತಂತ್ರರಲ್ಲ, ವರದಿಗಾರರು ಉಳಿದವರೆಲ್ಲ ಅವರೆಲ್ಲ ಸಾಮಾನ್ಯ ವರ್ಗಕ್ಕೆ ಸೇರಿದವರು. ಅವರ ಯಜಮಾನರುಗಳು ಅವರು ಬಂಡವಾಳಶಾಹಿಗಳು. ಬಂಡವಾಳ ಯಜಮಾನನ ವಿರುದ್ಧವಾಗಿ ವರದಿಗಾರ ನಡ್ಕೊಂಡು ಅಲ್ಲಿ ಉಳಿಯೋಕ್ಕಾಗಲ್ಲ. ಹಿಂದೆ ನಮ್ಮಲ್ಲಿದ್ದ ಪತ್ರಿಕಾ ಧರ್ಮ, ಯಜಮಾನ್ಯ ವರದಿಗಾರನ ಸ್ವಾತಂತ್ರ್ಯಕ್ಕೆ ಅಡ್ಡ ಬರ್ತಾ ಇರಲಿಲ್ಲ. ಅದರ ಕಡೆಗೆ ತಲೆ ಕೂಡ ಹಾಕ್ತಿರಲಿಲ್ಲ. ಈಗ ನಿಯಂತ್ರಣ ಮಾಡ್ತಾರೆ. ಮಾಧ್ಯಮಗಳನ್ನು ಬಿಟ್ಟರೆ ಜನರಿಗೆ ಒಂದು ವಿಷಯ ತಲುಪಿಸೋದಕ್ಕೆ ಏನು ವಿಚಾರ ಇದೆ? ಈಗ ಡಿಮಾನಿಟೈಸೇಷನ್ ತಕ್ಷಣ ಎಲ್ಲರೂ ಖುಷಿ, ನಾನು ಖುಷಿನೇ, ಒಳ್ಳೆದಾದ ಬಿಡಿ ಇವರಿಗೆಲ್ಲ ಬುದ್ಧಿ. ನಮ್ಮಲ್ಲೇ ನಾನು ನೋಟ್ ಇರಲಿಲ್ಲ, ನಂಗಾಗೋ ತೊಂದರೆ ಏನಿರಲಿಲ್ಲ. ಆ ತೊಂದರೆ ಯಾರ್ಯಾರಿಗಾಯಿತು, ಕೆಲವರು ಕಳ್ಕೊಂಡವರು, ಕೆಲವರು ಪರಿವರ್ತನೆ ಮಾಡೋರು ಆಯಿತು. ಆದರೆ 8 ದಿವಸದಲ್ಲಿ ಆ ಗೋಳು ಯಾರಿಗೆ ಸುತ್ತಕೊಳ್ತು? ಚಿಲ್ಲರೆನೇ ಸಿಗಲಿಲ್ಲ. ಬೀದಿಯಲ್ಲಿ ಬಾಳೆಹಣ್ಣು ಸೊಪ್ಪು ಮಾರೋರಿಗೂ ಈ ಶಾಖ ತಗಲ್ಬಿಡ್ತು. ಬ್ಯಾಂಕವ್ರು ಇದನ್ನೇ ಆಟ ಆಡಿಸ್ಬಿಟ್ರು. ಏನು ಪ್ರಯೋಜನ ಏನಾಯಿತು ದೇಶಕ್ಕೆ ಅಂತ ಹೇಳಬೇಕಲ್ಲಪ್ಪ ನೀವು. ಇದರಿಂದ ಎಷ್ಟು ಕಪ್ಪು ಹಣವನ್ನು ನೀವು ಹತೋಟಿಗೆ ತರಲಿಕ್ಕೆ ಆಯಿತು? ಈ ಹಣವನ್ನು ಉಗ್ರಗಾಮಿಗಳು ಉಪಯೋಗಿಸ್ತಾ ಇದ್ದಾರೆ, ಅವ್ರ ಚಟುವಟಿಕೆನ ಏನೇನು ಮಾಡಿದ್ರಿ ಹೇಳಬೇಕಲ್ವ ಜನರಿಗೆ. ಇದರಿಂದ ಏನು ನಮ್ಮ ಆರ್ಥಿಕ ಸ್ತೋಮತೆ ಅಥವಾ ಸ್ಟೆಬಿಲಿಟಿ ಆಫ್ ದಿ ಎಕಾನಮಿ ಇನ್ಕ್ರೀಸ್ ಆಯಿತು? ಯು ಫೇಲ್ಡ್. ಫೇಲ್ಯೂರ್ ಬಗ್ಗೆ ಒಬ್ಬರು ಮಾತಾಡ್ತಾರಾ? ಡಿಮಾನಿಟೈಸೇಷನ್ ವಾಸ್ ಎ ಫಾರ್ಸ್ ಅಂತ ಯಾರಾದರೂ ಹೇಳ್ತಾರಾ? ಮೊದಲು ಇಂದಿರಾ ಗಾಂಧಿಯವರು ಒಳ್ಳೆಯದನ್ನೇ ಮಾಡಿದ್ರೂ ಕೂಡ ತಪ್ಪು ಅಂತ ಬರೀತಕ್ಕಂಥವ್ರಿದ್ದರು. ಈಗ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳೋದಿಲ್ಲ. ಅಂದರೆ ಒಟ್ಟಾರೆ ಎಲ್ಲ ಅಭಿಪ್ರಾಯಗಳನ್ನು ಮಾಧ್ಯಮವೇ ಅಂತ ಭಾಳ ಮಟ್ಟಿಗೆ ಯಾರಾದರೂ ತೆರಿಗೆ ಅಂದರೆ ಏನು ಹೇಳಿ? ಹೆರಿಗೆಗೆ ಬದಲಾಗಿ ತೆರಿಗೆ. ತಾವು ತಾಯಿ ಇದ್ದೀರಿ, ಹೆಣ್ಣಿದಿರಿ. ಹೆರಿಗೆ ಅಂದರೆ ಹೆಣ್ಣಿಗೆ ಪುನರ್ಜನ್ಮ ಅಲ್ವಾ? ಏನ ನೋವು? ಹೆರಿಗೆ ಎಷ್ಟು ನೋವನ್ನು ಒಂದು ತಾಯಿಗೆ ಉಂಟು ಮಾಡುತ್ತೋ ತೆರಿಗೆದಾರನಿಗೆ ಅಷ್ಟೇ ನೋವನ್ನುಂಟು ಮಾಡುತ್ತೆ. ನೀವು ತೆರಿಗೆ ಹಾಕೋದನ್ನು GST ಅಂತ ಹೇಳಿ ಸೆಂಟ್ರಲ್ ಹಾಲಲ್ಲಿ ಹಬ್ಬ ಮಾಡ್ತೀರಾ? ಅದಕ್ಕೆ 2 ಸದನಗಳನ್ನು ಸೇರಿಸಿ ಮಧ್ಯರಾತ್ರಿ ಒಳಗೆ ಏನು ಸ್ವಾತಂತ್ರ್ಯ ಬಂದದ್ದ? GST ಹಾಕಿ ನಾನು ಕುರಿಗಳು ಸಾಕಿದ್ದೀನಿ, ನನಗೆ ಅಪಾಯ ಆಗದೆ ಇರಲಿ ಅಂತ ಇನ್ಶೂರೆನ್ಸ್ ಮಾಡಿಸ್ತೀನಿ. ಕುರಿಗೆ ಇನ್ಶೂರೆನ್ಸ್ ಮಾಡಿದ್ರೆ ಅದಕ್ಕೆ GST. ಇದಕ್ಕೆ ಹಬ್ಬ ಮಾಡೋಕ್ಕೆ ನೀವು ಜನಪ್ರತಿನಿಧಿಗಳ ಕೇಂದ್ರ ಸಭೆ ಸೆಂಟ್ರಲ್ ಹಾಲ್ನಲ್ಲಿ ಹಬ್ಬ ಮಾಡಿ, ತೆರಿಗೆ ಹಾಕೋದಕ್ಕೆ ಹಬ್ಬ ಮಾಡಿದ್ರೆ ಅದನ್ನು ವೈಭವಿಸಿ ವಿಜೃಂಭಿಸಿ ನೀವು ಬರಿತೀರಿ, ಮಾತನಾಡ್ತೀರಿ. ಡಿಮಾನಿಟೈಸ್ ಮಾಡಿ ಜನರ ಬಾಳು ನಾಶ ಆದಾಗ ಅದನ್ನು ವಿಜೃಂಭಿಸ್ತೀರಿ, ಮಾತಾಡ್ತೀರಿ. ಜನರ ಬದುಕಿಗೆ ಸಂಬಂಧಿಸಿದ ಯಾವುದಾದ್ರೂ ವಿಚಾರವನ್ನು ನೀವು ಮಾತಾಡಿದ್ದೀರಾ? ಕರೆಕ್ಟ್.
ಮಾಧ್ಯಮ ಅಷ್ಟು ಮುಖ್ಯ ಅಂತ ಮಾತನಾಡ್ತಿದ್ದೀರಿ ರಮೇಶ್ ಕುಮಾರ್ ಅವರೇ, ನಿಜ. ಅಂದರೆ ಒಂದು ಅಭಿಪ್ರಾಯವನ್ನು ರೂಪಿಸುವಂಥ ಕೆಲಸವನ್ನು ಬಹಳ ದೊಡ್ಡ ಮಾಧ್ಯಮ ಅದು. ಹೀಗಿರುವಾಗ ಕಾಂಗ್ರೆಸ್ಗೆ ಯಾಕೆ ಅದ್ರ ಬಗ್ಗೆ ಅಸಡ್ಡೆ? ನಾವೇ ಬಹಳಷ್ಟು ಸಾರಿ ನೋಡ್ತೀವಿ ಮಾಧ್ಯಮಗಳಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸೋಕಿರ್ಬೋದು ಅಥವಾ ಯಾವುದೇ ವಿಚಾರದ ಬಗ್ಗೆ ಸ್ಪಷ್ಟವಾಗಿ ತಿಳಿಸೋದಕ್ಕೆ ಒಂದು ರೀತಿ ಅಸಡ್ಡೆ ಇದೆ. ಕಾಂಗ್ರೆಸ್ಸಲ್ಲಿ ಕೆಲವ್ರು ಹಂಗೆ ಮಾಡ್ಬೋದು. ನಾವು ಏನು ಹೇಳಿದ್ರು ನೀವು ಏನು ಬರಿಬೇಕಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ದೀರಿ. ನಾನು ಏನೇ ಹೇಳಿದ್ರು ಕೂಡ ನೀವು ಏನು ಬರಿಬೇಕು ಅಂತ ನಾನು ಬಂದು ಮೀಟ್ ಮಾಡೋಕ್ಕೆ ಮೊದಲೇ ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಿ. ನೀವು ಅದನ್ನೇ ಬರೆಯೋರು. ನೀವು ಬರೆಯೋದನ್ನು ನೀವು ಬರೆಯಲ್ಲ, ಅವ್ರು ಡಿಸೈಡ್ ಮಾಡ್ತಾರೆ. ನಿಮ್ಮ ಯಜಮಾನರು ಅವ್ರು ಡಿಸೈಡ್ ಮಾಡ್ತಾರೆ. ನೀವು ಬರೆದ ಮೇಲೆ ನನ್ನ ಹತ್ರ ಪೇಪರ್ ಇದೆಯಾ ಕೌಂಟ್ರ್ ಬರೆಯೋಕ್ಕೆ? ಇಲ್ಲ. ಕ್ರಮೇಣ ರಾಜಕೀಯ ಪಕ್ಷಗಳು, ರಾಜಕೀಯ ಮುಖಂಡರುಗಳ ಜೊತೆಗೆ ನೀವು ಕೂಡ ಜನರ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ತಾ ಇದ್ದೀರಿ. ನಿಮಗೆ ಖುಷಿ ಇರ್ಬೋದು, ನಮ್ಮನ್ನು ಲೆವಡಿ ಮಾಡಿದಿರಿ, ನಮ್ಮನ್ನು ಇದು ಮಾಡಿದಿರಿ. ದಯಮಾಡಿ ಮರಿಬೇಡಿ, ಆ ದಿವಸ ದೂರ ಇಲ್ಲ. ನಮ್ಮನ್ನು ಎಷ್ಟು ಕಂಟೆಂಪ್ಚುಯಸ್ ಆಗಿ ಜನ ನೋಡ್ತಿದ್ದಾರೆ, ಅದಕ್ಕಿಂತಲೂ ತೀವ್ರ ಜಿಗುಪ್ಸೆಯಿಂದ ನಿಮ್ಮನ್ನು ನೋಡುವ ಕಾಲ ದೂರ ಇಲ್ಲ. ನಿಮಗೆ ಹೇಳೋದಕ್ಕೆ ಮಾಧ್ಯಮ ಇದೆ, ನಮಗೆ ಹೇಳೋದಕ್ಕೆ ಮಾಧ್ಯಮ ಇಲ್ಲ. ಯಾಕೆ ನಾವು ಈ ಕಡೆಗೆ ತಿರುಗಿ ನೋಡ್ತೀವಿ ಸುಪ್ರೀಂ ಕೋರ್ಟ್ ಕಡೆಗೆ, ಈ ಕಡೆ ಯಾಕೆ ಹೈಕೋರ್ಟ್ ಕಡೆಗೆ ತಿರುಗಿ ನೋಡ್ತೀವಿ? ನಾವು ಸಂಘಟಿತರಲ್ಲ, ನೋವು ಉಂಡವರು. ಎಲ್ಲೋ ಅಲ್ಲೊಮ್ಮೆ ಇಲ್ಲೊಮ್ಮೆ ಕೋರ್ಟ್ನಿಂದ ಒಂದು ಪರಿಹಾರ ಸಿಕ್ಕಿದಾಗ ಭಗವಂತ ಪ್ರತ್ಯಕ್ಷ ಆದಂಗೆ ಆಗುತ್ತೆ. ನಮಗೆ ನ್ಯಾಯಾಲಯಗಳಾದರೂ ಇದೆಯಪ್ಪ ಈ ದೇಶದಲ್ಲಿ, ನಮಗೆ ನ್ಯಾಯ ಸಿಗ್ತಾ ಇದೆ ಅಂತ ಅಂದ್ಕೊಳ್ತೀವಿ. ಕೊಚ್ಕೊಂಡು ಹೋಗ್ತಕ್ಕಂಥವ್ನಿಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರು ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ, ಬದುಕೋಣ ನೋಡೋಣ ಅಂತ. ಅವನು ಹುಲ್ಕಡ್ಡಿ ಹಿಡ್ಕೊಂಡ್ರೆ ಉಳಿಯೋದಿಲ್ಲ, ಪ್ರವಾಹಕ್ಕೆ ಹೊಟ್ಟೋಗ್ತಾನೆ, ಆ ಪ್ರಶ್ನೆ ಬೇರೆ. ಆದರೆ ಅವನ ಆಸೆ ಇದೆಯಲ್ಲ, ಸಾಯಕ್ಕೆ ಯಾರು ಇಷ್ಟಪಡ್ತಾರೆ? ಕರೆಕ್ಟ್. ಬಟ್ ಆದರೆ ಇತ್ತೀಚೆಗೆ ಸಾವುಗಳು ಜಾಸ್ತಿ ಆಗ್ತಿದೆ, ಅದರ ಜೊತೆಗೆ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ತಾವೇ ಗಮನಿಸಿದಂತೆ ಮತೀಯವಾದ ಮತ್ತು ಈ ಮಾರಲ್ ಪೊಲೀಸಿಂಗ್, ಮೊನ್ನೆ ಕೂಡ ಮಂಗಳೂರಿನಲ್ಲಿ ಆಯಿತು, ಬೆಂಗಳೂರಿನಲ್ಲಿ ಒಂದು ಘಟನೆ ಆಯಿತು, ಬಹಳ ಹೆಚ್ಚಾಗ್ತಿದೆ. ಅಂದರೆ ವಯಸ್ಸಿಗೆ ಬಂದಂಥವರು ಇಬ್ಬರು ಒಟ್ಟಿಗೆ ಓಡಾಡೋದು ಅಥವಾ ಇವೆಲ್ಲವೂ ಅಪರಾಧ ಮತ್ತು ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಪ್ರಕರಣ ಹೆಚ್ಚಾಗ್ತಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ನಿಮಗೆ ಸಮಯ ಇದೆಯಾ? ನನಗಿದೆ, ಹೇಳಿ. ಇದನ್ನೇ ಮನುಸ್ಮೃತಿಯ ಪುನರಾವರ್ತನೆ ಅಂತ ಹೇಳೋದು. ಮನು ಅನ್ನೋನೊಬ್ಬ ಮನುಷ್ಯ ಅಲ್ಲ, ಅದೊಂದು ಕಲ್ಪನೆ. ಈ ದೇಶದಲ್ಲಿ ವರ್ಣಗಳಿತ್ತು. ವರ್ಣಗಳನ್ನು ಅವನವನ ವೃತ್ತಿ, ಬುದ್ಧಿ ಕೌಶಲ್ಯತೆಯನ್ನು ಆಧರಿಸಿ 4 ವರ್ಣಗಳಿತ್ತು. ಚಾತುರ್ವರ್ಣ 4 ಡಿಫರೆಂಟ್ ವರ್ಣಗಳಿತ್ತು. ಆ ವರ್ಣಗಳು ಪ್ರತಿ 4 ವರ್ಷಕ್ಕೂ ಒಮ್ಮೆ ಪುನರ್ಘಟನೆ ಆಗ್ತಾಯಿತ್ತು, ರಿಆರ್ಗನೈಸ್ ಆಗ್ತಾಯಿತ್ತು. ಆ ವರ್ಗದಿಂದ ಈ ವರ್ಗಕ್ಕೆ, ಈ ವರ್ಗದಿಂದ ಆ ವರ್ಗಕ್ಕೆ ಹೋಗಬಹುದಾಗಿತ್ತು. ಆಮೇಲೆ ಗುರುಕುಲ ಪ್ರಾರಂಭ ಆಗುತ್ತೆ. ಗುರುಕುಲದಲ್ಲಿ ಎಲ್ಲರೂ ಇರ್ತಾರೆ, ಆ ಜಾತಿ ಈ ಜಾತಿ ಅಂತ ಏನಿಲ್ಲ. ಗುರುಕುಲದಲ್ಲಿ ಅವರವರ ಬುದ್ಧಿ ಕೌಶಲ್ಯತೆಗೆ ಅನುಗುಣವಾಗಿ ಅವರಿಗೆ ಜವಾಬ್ದಾರಿಗಳು ಕೊಡ್ತಾಯಿದ್ರು. ಮನುಸ್ಮೃತಿ ಆಚರಣೆಗೆ ಬಂದ ಮೇಲೆ ಶ್ರೇಣೀಕೃತ ಸಮಾಜ ಬಂತು. ಉಚ್ಚ ಕುಲದವರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. ಇದು ಬಂದಾಗ ಬಹಳ ಪ್ರಾಮುಖ್ಯವಾಗಿ ಇದರಲ್ಲಿ ಲಿಂಗಭೇದ. ಉಚ್ಚ ಕುಲದ ಹೆಣ್ಣು ಮಕ್ಕಳನ್ನು ಮೊದಲುಗೊಂಡು ಅವರಿಗೆ ಪುನರ್ವಿವಾಹಕ್ಕೆ ಹಕ್ಕಿರಲಿಲ್ಲ, ಆಸ್ತಿಯಲ್ಲಿ ಹಕ್ಕಿರಲಿಲ್ಲ, ಶಿಕ್ಷಣ ಪಡೆಯಕೂಡದು, ಪತಿ ದೇವರು, ಸಹಗಮನಕ್ಕೆ ಸಿದ್ಧವಾಗಿರಬೇಕು, ಅವನು ಪುನರ್ವಿವಾಹ ಮಾಡಿಕೊಳ್ಳಬಹುದು, 2 ಮದುವೆ ಮಾಡಿಕೊಳ್ಳಬಹುದು, ಆಕೆ ಮಾತ್ರ ಪತಿವೃತ್ತಿಯಾಗಿ ಉಳಿಬೇಕು. ಇವು ಕೆಲವು ಸಿಂಪ್ಟಮ್ಯಾಟಿಕ್. ಉಳಿದಾಗಿ ವೈಜ್ಞಾನಿಕವಾಗಿ ಶರೀರದ ಒಳಗೆ ಆಗ್ತಕ್ಕಂಥ ಪ್ರಕ್ರಿಯೆಗಳ ಕಾರಣದಿಂದಾಗಿ ಅವಳು ಬಹಿಷ್ಠವಾದರೂ ಕೂಡ ಅವಳನ್ನು ಹೊರಗೆ ಅಂತ ಇಟ್ಟು ಅತ್ಯಂತ ನೀಚವಾಗಿ ಕಾಣ್ತಾ ಇದ್ವಿ.
ವೈಧವ್ಯ ಅನ್ನೋದು ಯಾವ ವೇದ ಉಪನಿಷತ್ತುಗಳಲ್ಲಿಲ್ಲ. ವೈಧವ್ಯವನ್ನು ಅವಳಿಗೆ ಕಟ್ಟಿದ್ವಿ. ಅವಳು ವಿಧವೆ ಅಂತ ಗೊತ್ತಾಗಬೇಕಾದ್ರೆ ಅವಳಿಗೆ ಏನೇನು ಸಿಂಪ್ಟಮ್ಸ್ ಅಂತೆಲ್ಲ ಹೇಳಿದ್ವಿ. ಇದನ್ನೆಲ್ಲ ಇಂದಿರಾ ಗಾಂಧಿ ಮಾಡಿದ್ರ, ರಾಹುಲ್ ಗಾಂಧಿ ಮಾಡಿದ್ರ? ಮನುಸ್ಮೃತಿ ಆಧಾರಕರು ಯಾರು? ಆರಾಧಕರು RSS. ನೀವು ಯಾವಾಗ ಹುಟ್ಟಿದ್ದು? 1923ನೇ ಇಸ್ವಿಯಲ್ಲಿ. ನೀವು ಯಾವ ಆಧಾರದ ಮೇಲೆ ಹುಟ್ಟಿದ್ರಿ? ಒಂದು ಕಾಲೇಜಿನಲ್ಲಿ ಇರ್ತಕ್ಕಂಥ ಕೆಲವು ಪದ್ಧತಿಗಳನ್ನು ಆಗಿನ ಇಂಗ್ಲೀಷ್ ಸರ್ಕಾರ ಕ್ರಿಶ್ಚಿಯನ್ಸ್ ಮ್ಯಾನೇಜ್ಮೆಂಟಲ್ಲಿ ನಡೀತಾ ಇತ್ತು. ಮಕ್ಕಳು ಆ ಕುಂಕುಮ ತಿಲಕ ಇಟ್ಕೊಳ್ಳೋದ್ರ ವಿರೋಧ ಮಾಡ್ತಾರೆ ಅನ್ನೋದನ್ನು ಕಾರಣವಾಗಿ ಇಟ್ಕೊಂಡು ಪ್ರಾರಂಭ ಮಾಡಿ ನಂತರ ಏನು ಹೇಳ್ತೀರಿ, 100 ವರ್ಷದ ಒಳಗಾಗಿ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೀವಿ. ಹಿಂದೂ ರಾಷ್ಟ್ರ ಅಂದರೆ ನಿಮ್ಮ ಕಲ್ಪನೆ ಯಾವುದು? ಮನುಸ್ಮೃತಿ ಆಧಾರದ ಮೇಲೆ ಮಾಡ್ತಕ್ಕಂಥ ರಾಷ್ಟ್ರ. ಇದನ್ನು ಯಾರು ವಿರೋಧ ಮಾಡ್ತಾರೆ ನಂತರದ ದಿನಗಳಲ್ಲಿ? ಅಶೋಕ ಕಳಿಂಗ ರಾಜ್ಯಕ್ಕೆ ಹೋಗಿ ಯುದ್ಧದಲ್ಲಿ ಗೆದ್ದು ಬಂದ ಮೇಲೆ ಆ ನೋವು ನೋಡಿ ಜಿಗುಪ್ಸೆ ಬರುತ್ತೆ. ಬೌದ್ಧ ಧರ್ಮವನ್ನು ರಾಜಧರ್ಮ ಅಂತ ಘೋಷಣೆ ಮಾಡ್ತಾನೆ. ಬೌದ್ಧ ಧರ್ಮದಲ್ಲಿ ಪುನಃ ಲಿಂಗ ಭೇದವಿಲ್ಲದೆ ಎಲ್ಲರನ್ನೂ ಗೌರವವಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ಬರುತ್ತೆ. ಬಸವೇಶ್ವರರು ಸಹ ಇದನ್ನೇ ಹೇಳ್ತಾರೆ. ಅವ್ರು ಹೇಳ್ತಾರೆ, ಗಂಡಸಿಗೆ ಜನಿವಾರ ಇರೋದಾದ್ರೆ ಹೆಂಗಸಿಗೆ ಯಾಕೆ ಬೇಡಪ್ಪ ಅಂತ ಕೇಳ್ತಾರೆ. ಮನುಸ್ಮೃತಿಯ ವಿರುದ್ಧ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಸಭೆಯನ್ನು ಮಾಡಿ ತೋರಣ ಕಟ್ಟಿ ಎಲ್ಲ ಕಟ್ಟಿ ಸುಡ್ತಾರೆ ಅದನ್ನು. ಅಂಬೇಡ್ಕರ್ ಅಂತ ಒಬ್ಬ ಮಹಾನುಭಾವ ಅಷ್ಟು ಕಠಿಣವಾದಂಥ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಆ ಮನಸ್ಸಿಗೆ ಎಷ್ಟು ನೋವಾಗಿರಬಾರ್ದು, ಎಷ್ಟು ಕ್ರೌರ್ಯ ನಿಮ್ಮಲ್ಲಿ ಇದ್ದಿರಬಾರ್ದು. ಅವರು ಅಷ್ಟು ವಿರೋಧ ಮಾಡಬೇಕಾಗಿದ್ದರೆ. ಅಂಬೇಡ್ಕರ್ ಮುಸಲ್ಮಾನರ, ಕ್ರಿಶ್ಚಿಯನ್ರ? ಹಿಂದುವಾಗಿ ಹುಟ್ಟೋದು ತಪ್ಪಿಸ್ಕೊಳ್ಳೋದು ನನಗೆ ಸಾಧ್ಯ ಇರಲಿಲ್ಲ, ಹಿಂದುವಾಗಿ ಸಾಯೋದು ನನಗೆ ಇಷ್ಟವಿಲ್ಲ, ನಾನು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೇನೆ ಅಂತ ಅಂಬೇಡ್ಕರ್ ಹೇಳ್ತಾರೆ. ಅಂಬೇಡ್ಕರ್ ಪುರಾಣ ಅಲ್ಲ, ಇತಿಹಾಸ. ಈಗ ನೀವು ಹೇಳಿ, ಮನುಸ್ಮೃತಿಯನ್ನು ನಿಷೇಧಿಸಿ ಹೆಣ್ಣುಮಕ್ಕಳಿಗೆ ವಿಮೋಚನೆ ಕೊಡಬೇಕು ಅಂತ ಮೊದಲನೇ ಕಾನೂನು ಮಂತ್ರಿಯಾಗಿ ಪಾರ್ಲಿಮೆಂಟಲ್ಲಿ ಮಸೂದೆಯನ್ನು ಮಂಡಿಸ್ತಾರೆ. ಹೊರಗಡೆ ಗಲಾಟೆಗಳು, ಗಾಂಧಿ ಹತ್ಯೆ ಆಗಿರುತ್ತೆ, ದೇಶ ವಿಭಜನೆ ಆಗಿರುತ್ತೆ, ಮತೀಯ ಗಲಭೆಗಳಾಗ್ತಾ ಇರುತ್ತೆ. ಹಿಂದೂ ಪರ ಸಂಘಟನೆಗಳೆಲ್ಲರೂ ಕೂಡ ಈ ಮನುಸ್ಮೃತಿಯ ವಿರೋಧವಾಗಿ ಅಂಬೇಡ್ಕರ್ ಮಾಡ್ತಾ ಇರೋದು ವಿರೋಧ ಮಾಡೋದಕ್ಕೆ ನೆಹರೂರವರು ಅಂಜುತ್ತಾರೆ. ಅಂಬೇಡ್ಕರ್ ಅವ್ರಿಗೆ ಹೇಳ್ತಾರೆ, ಹಿಂಪಡ್ಕೊಳ್ಳಿ ಈ ಮಸೂದೆಯನ್ನು, ದಯಮಾಡಿ ನೀವು ಮಂಡಿಸೋದು ಬೇಡ ಅಂತ ಹೇಳ್ತಾರೆ ಪ್ರಧಾನಮಂತ್ರಿಯಾಗಿ. ಆ ತಕ್ಷಣ ಅಂಬೇಡ್ಕರ್ ಅವ್ರ ರಾಜೀನಾಮೆ. ಈ ಇತಿಹಾಸ ಗೊತ್ತಿಲ್ವ ಯಾರಿಗೂ? ಆಗ ಯಾವ್ಯಾವುದು ನಿಮಗೆ ಸಾಧ್ಯ ಆಗಲಿಲ್ವೋ ಅದನ್ನು ಪುನಃ ಈಗ ಮಾಡೋಕ್ಕೆ ಹೊರಟಿದ್ದೀರಿ. ಅಲ್ಲ, ನಾವೀಗ ಹೇಗಿದ್ದೀವಿ ಅಂತಂದರೆ ಒಂದು ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟಲ್ಲಿ ಇದ್ದೀವಿ ನಾವು 90 ನಂತರದಲ್ಲಿ. ನೀವು ಮಾರಲ್ ಪೊಲೀಸಿಂಗ್ ಹೇಳಿದ್ರಲ್ಲ, ನಾನು ಅದಕ್ಕೆ ಉತ್ತರ ಎಲ್ಲ ಕೊಟ್ಟಿದ್ದು. ಅಂದರೆ ನಿಮಗೆ ಎಗೈನ್ ಅಲ್ಲಿಗೆ ಬರಬೇಕು, ಇನ್ನು ಮುಂದಕ್ಕೆ ವಾಪಸ್ ನೀವು ಮನೇಲೇ ಇರಬೇಕು, ಸ್ಕೂಲ್ ಕಾಲೇಜಿಗೆ ಬರಬಾರ್ದು. ಯಜಮಾನ್ರು ಹೋಗ್ಬಿಟ್ರೆ ನೀವು ಕುಂಕುಮ ಇಟ್ಕೊಳ್ಳೋಂಗಿಲ್ಲ, ಬಳೆ ತೊಟ್ಕೊಳ್ಳೋಂಗಿಲ್ಲ, ಹೂ ಮುಡ್ಕೊಳ್ಳೋ ಹಂಗಿಲ್ಲ, ಉದ್ಯೋಗಕ್ಕೆ ಹೋಗಂಗಿಲ್ಲ, ಅಡುಗೆ ಮಾಡ್ಕೊಂಡಿರಬೇಕು, ವೋಟಿಂಗ್ ರೈಟ್ ಇರೋದಿಲ್ಲ, ಈಚೆಗೆ ಬರಬಾರ್ದು, ಮುಖ ತೋರಿಸ್ಬಾರ್ದು. ಶುಭ ಕಾರ್ಯಕ್ಕೆ ನಾನು ಹೋಗಬೇಕಾದ್ರೆ ನೀವು ವಿಧವೆ ಆದವ್ರು ಬರಬಾರ್ದು. ಇದು ನಮ್ಮ ಸಿದ್ಧಾಂತ. ಅದು ಧೈರ್ಯವಾಗಿ ಹೇಳೋಕ್ಕೆ ಅವ್ರದ್ದು ಓಟ್ ಬೇಕಲ್ವಾ? ಇವೆಲ್ಲ ಮಾಡ್ತೀವಿ. ಮಾರಲ್ ಪೊಲಿಸಿ. ಪ್ರಾಪ್ತ ವಯಸ್ಸಿಗೆ ಬಂದ ಒಂದು ಗಂಡು ಒಂದು ಹೆಣ್ಣು ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸಿ ಪ್ರೀತಿಸಿ ಅವ್ರು ಬಾಳವ್ರು ನಡೆಸ್ಕೊಂಡು ಹೋಗ್ತೀವಿ ಅಂತಂದರೆ ಯಾರ್ದೇನು ವಿರುದ್ಧ? ನಾನು ನಿಮಗೆ ಕೇಳ್ತೇನೆ, ಆಯಿತು ಮಾರಲ್ ಪಾಲಿಸಿಂಗ್ ಮಾಡ್ತೀರಿ. ಒಂದು ಹೆಣ್ಣು ಯಾವುದೋ ಒಬ್ಬನ ಸಂಪರ್ಕಕ್ಕೆ ಬರ್ತಾಳೆ, ಅವಳು ಗ್ರಹಚಾರದ ಕಾರಣ ಗರ್ಭಿಣಿ ಆಗ್ತಾಳೆ. ನಿನ್ನ ಕಾರಣದಿಂದ ಗರ್ಭಿಣಿ ಆಗಿರ್ತಕ್ಕಂಥವಳಿಗೆ ಜನನ ಆಗ್ತಕ್ಕಂಥ ಮಗುವಿಗೆ ತಂದೆಯ ಸ್ಥಾನವನ್ನು ನೀನು ನಿರಾಕರಿಸ್ತೀಯ, ನೀನು ವಂಚಕ. ಅವಳು ಬಾಳನ್ನು ನಾಶ ಮಾಡಿದೆ, ನಿನಗೇನು ಶಿಕ್ಷೆ ತೋರಿಸ್ತಾ ಇದ್ದೀವಿ ನಾವು? ಅವಳು ಅಜೀವ ಪರ್ಯಂತ ಆ ಮಗುವನ್ನು ಎತ್ಕೊಂಡು
ಶಾಲೆಗೆ ಅಡ್ಮಿಷನ್ಗೆ ಹೋದರೆ, ಉದ್ಯೋಗಕ್ಕೆ ಹೋದರೆ ಈ ಮಗುವಿನ ತಂದೆ ಯಾರು ಅಂದರೆ ಹೇಳೋಕ್ಕಾಗೋದಿಲ್ಲ, ನಾಚಿಕೆಯಿಂದ ತಲೆ ತೆಗೆಸಿ ಬರ್ತಕ್ಕಂಥ ಹೀನಸ್ಥಿತಿ. ಅದ್ರ ಮೇಲೆ ನಿಮ್ಮ ಮೋರಲ್ ಪಾಲಿಸಿಂಗ್ ಇಲ್ಲ, ಇದಕ್ಕೆ ಬರ್ತೀರಾ? ನೀವು ಮುಖವಾಡ ಹಾಕ್ಕೊಂಡು ವ್ಯಾಘ್ರಗಳು, ನೀವು ಗೋವಿನ ಮುಖವಾಡ ಹಾಕ್ಕೊಂಡು ನಿಮ್ಮ ಸಿದ್ಧಾಂತವನ್ನು ನೀವು ಜಾರಿ ತರೋದಕ್ಕೆ ನೇರವಾಗಿ ಇದಿಲ್ಲದೆ ಇವೆಲ್ಲ ಮಾಡ್ತಾ ಇದ್ದೀರಿ. ಜನರಿಗೆ ನಮ್ಮ ಕಷ್ಟ ಅದೇ ಹೇಳಿದ್ನಲ್ಲ, ನನಗಿದ್ದಷ್ಟು ದೃಢತೆ, ಆತ್ಮವಿಶ್ವಾಸ, ನಿರ್ಭಯವಾದಂಥ ಮನೋಭಾವ ಎಲ್ಲ ಕಾಂಗ್ರೆಸ್ಸಿಗರಿಗೂ ಇದ್ದಿದ್ರೆ ಈ ದುರ್ಗತಿ ನಮಗೆ ಬರ್ತಾ ಇರಲಿಲ್ಲ. ಅದನ್ನೇ ಬಹುಶಃ ರಾಹುಲ್ ಗಾಂಧಿಯವರು ಹೇಳಿರೋದು. ಆ RSS ಮನೋಭಾವದವರು ಭಾಳ ಜನ ಇಲ್ಲೇ ಇದ್ದಾರೆ, ನಾನು ಏನು ಮಾಡಲಿ ಅಂತಕ್ಕಂಥ ಅಸಹಾಯಕತೆಯ ಮಾತನ್ನು ಈಗ ನಾನು ಹೇಳ್ತೇನೆ. ಬಹುಶಃ ಈ ಬ್ಯಾಕ್ಗ್ರೌಂಡಲ್ಲಿ ಹೇಳಿರ್ಬೋದು. ಐ ಹ್ಯಾವ್ ಆಲ್ ಮೈ ಸಿಂಪತೀಸ್ ಫಾರ್ ದಟ್ ಮ್ಯಾನ್. ಓಕೆ, ಈಗ ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ಒಂದು ಚರ್ಚೆ ಆಗ್ತಿದೆ. ಅಯ್ಯೋ ರಾಮ, ಏನೇನು ಮಾಡಬೇಕು ಅಂತಿದ್ದಾರೋ, ಬಹುಮತ ಇದೆಯಲ್ಲ ಎಲ್ಲ ಮಾಡಲಿ ಬಿಡಿ. ಈಗ ತಲಾಖ್ ತಂದ್ರಮ್ಮ, ಯಾರು ಹೋಗಿ ಮುಸಲ್ಮಾನರು ಹೆಣ್ಮಕ್ಳು ಇವ್ರಿಗೆ ಅರ್ಜಿ ಕೊಟ್ಟಿದ್ರು? ದಾಮೋದರ್ ನರೇಂದ್ರ ಮೋದಿ, ದಾಮೋದರ್ ನರೇಂದ್ರ ಮೋದಿ, ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾವ್ಯಾವ ಮುಸಲ್ಮಾನರು ಹೆಣ್ಮಕ್ಳು ಬಂದು ನಾವು ನಾಶ ಆಗೋದ್ವಪ್ಪ, ನಾವು ಭಾಳ ಹಾಳಾಗೋಯ್ತಪ್ಪ, ಇಷ್ಟು ಜನ ನಾವು ಇದ್ದೀವಿ ಅಂತ ಬಂದು ನಿಮ್ಗೆ ಅರ್ಜಿ ಕೊಟ್ಟಿದ್ರಪ್ಪ. ಶರಿಯತ್ ಲಾಗೆ ತಿದ್ದುಪಡಿತದಕ್ಕೆ ಪಾರ್ಲಿಮೆಂಟ್ನ ನಿಮ್ಮ ಸಂಖ್ಯಾಬಲವನ್ನು ಉಪಯೋಗಿಸ್ಕೊಂಡ್ರಿ. ಅದಾದಮೇಲೆ ಎಷ್ಟು ಕುಟುಂಬಗಳು ಉಳಿದೋಯ್ತಪ್ಪ ಅದನ್ನಾದರೂ ಲೆಕ್ಕ ಕೊಡಿ. ಮೊದಲು ಎಷ್ಟು ಜನರಿಗೆ ತೊಂದರೆ ಆಗಿತ್ತು. ಈ ಥರದ ಯಾರಿಗೆ ಆರ್ಥಿಕವಾಗಿ ಕಾರ್ಯಕ್ರಮ ಕೊಡೋದು ಸಾಧ್ಯ ಇಲ್ಲವೋ, ಬಡತನದ ಬಗ್ಗೆ, ಬಡವರ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ಇರೋದಿಲ್ವೋ, ಪ್ರಗತಿಪರ ಆಲೋಚನೆ ಇರೋದಿಲ್ವೋ, ಅವ್ರಿಗೆಲ್ಲ ಇಂಥ ವಿಚಾರಗಳೇ ಹೊಳೆಯೋದು. ಮತಾಂತರದ್ದು ನಿಷೇಧ ಮಾಡೋದು, ತಲಾಖ್ ನಿಷೇಧ ಮಾಡ್ತಕ್ಕಂಥದ್ದು, ಕೌಸ್ಲಾಟ್ರ್ ಮಾಡ್ತಕ್ಕಂಥ ಎಲ್ಲ ಇದನ್ನು ಮಾಡೋದು, ಜನರ ಭಾವುಕತೆಯನ್ನು ದುರುಪಯೋಗ ಪಡಿಸ್ಕೊಳ್ಳೋದು, ಡಬ್ಬ ತುಂಬಿಸ್ಕೊಳ್ಳೋದು, ಹೋಗ್ತಾ ಇರೋದು. ಓಕೆ, ಇನ್ನೊಂದು 2-3 ಪ್ರಶ್ನೆಗಳು. ಒಂದು, ಇಂದಿರಾ ಕ್ಯಾಂಟೀನ್ ಹೆಸರು ಬದಲಾವಣೆ ಮಾಡಬೇಕು ಅಂತ CT ರವಿ ಅವರು ಹೇಳಿದರು. ಎಲ್ಲೆಲ್ಲಿ ರಾಜೀವ್ ಗಾಂಧಿ, ನೆಹರು ಅವರ ಹೆಸರಿದೆಯೋ ಅದನ್ನೆಲ್ಲ ಮತ್ತೆ ಮರುನಾಮಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಆಲೋಚನೆ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ತಾವು? ಯಾರಮ್ಮ, ಯೋಗ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕು. ಯೋಗ್ಯವಲ್ಲದ ವಿಚಾರಗಳನ್ನು ನಾವು ಚರ್ಚೆ ಮಾಡಬಾರ್ದು. ಚಂದ್ರ ಯಾವಾಗ ಬರ್ತಾನೆ ಅಂತ ನಮಗೆ ಗೊತ್ತಿದೆ, ಸೂರ್ಯ ಯಾವಾಗ ಬರ್ತಾನೆ ಅಂತ ಗೊತ್ತಿದೆ. ಇದು ಸತ್ಯ, ನಾವು ದಿವಸ ನೋಡ್ತಕ್ಕಂಥದ್ದು. ನಾವೊಂದು ರೆಸಲ್ಯೂಷನ್ ಮಾಡ್ಬೋದು. ನಾಳೆ ಪಾರ್ಲಿಮೆಂಟಲ್ಲಿ ಮೆಜಾರಿಟಿ ಇದ್ದರೆ ಇವರಿಬ್ಬರು ಸುಳ್ಳು, ಮೋದಿ ಅಮಿತ್ ಶಾ ಇಬ್ಬರೇ ಸತ್ಯ, ದೇಶಕ್ಕೆ ಬೆಳಕು ಕೊಡ್ತಾ ಇರೋದು ಇವರಿಬ್ಬರು, ರಾತ್ರಿ ಹೊತ್ತು ಅಮಿತ್ ಶಾ ಕೊಡ್ತಾರೆ, ಬೆಳಗ್ಗೆ ಹೊತ್ತು ಮೋದಿ ಕೊಡ್ತಾರೆ ಅಂತ ಕೂಡ ಒಂದು ರೆಸಲ್ಯೂಷನ್ ಮಾಡ್ಕೊಳ್ಳಿಪ್ಪ, ನಮ್ಮದೇನು ಆಕ್ಷೇಪಣೆ ಇಲ್ಲ. ಮೆಜಾರಿಟಿ ಇದೆಯಲ್ಲ ನಿಮಗೆ. ಮತ ಅನ್ನೋದೇನು, ಧರ್ಮ ಅನ್ನೋದೇನು, ನಿಮಗೆ ಖುಷಿ ಬಂದು ನೀವು ಒಪ್ಕೊಳ್ತಕ್ಕಂಥದ್ದು, ಬಲಾತ್ಕಾರ ಮಾಡ್ತಕ್ಕಂಥದ್ದಲ್ಲ. ಆಸ್ಟ್ರೇಲಿಯಾದಿಂದ ಬಂದ ಕ್ರಿಶ್ಚಿಯನ್ ಪಾದ್ರಿ ಗ್ರಹ್ಯಾಮ್ ಸ್ಟೀವ್ಸ್ ಅವರು ಕುಷ್ಠರೋಗಿಗಳಿಗೆ ಒರಿಸ್ಸಾ ರಾಜ್ಯದಲ್ಲಿ ಚಿಕಿತ್ಸೆ ಕೊಡ್ತಾ ಇರ್ತಾರೆ. ಅವರು ಮತಾಂತರವನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಅಂಥೇಳಿ ಗ್ರಹ್ಯಾಮ್ ಸ್ಟೀವ್ಸ್ನ ಅವರ ಮಗನನ್ನು ಜೀವ ಸಹಿತ ಕೊಂದುಬಿಟ್ರಿ, ಬೆಂಕಿ ಹಾಕಿ ಸುಟ್ಟುಬಿಟ್ರಿ. ಈ ನೋವು ಗೊತ್ತಾಗಿ ಆ ಮಹಾತಾಯಿ ಗ್ರಹ್ಯಾಮ್ ಸ್ಟೀವ್ಸ್ ಅವರ ವೈಫ್ ಶ್ರೀಮತಿ ಬರ್ತಾರೆ. ಮೀಡಿಯಾದವರು ಅವ್ರಿಗೆ ಪ್ರಶ್ನೆ ಕೇಳ್ತಾರೆ, ನಿಮಗೆ ಏನು ಅನಿಸುತ್ತೆ? ಏನು ಹೇಳಿದ್ಲಕ್ಕೆ? ದೇವರು ಅವ್ರಿಗೆ ಒಳ್ಳೆಯದನ್ನು ಮಾಡಲಿ. ತನ್ನ ಗಂಡನನ್ನು ಕಳ್ಕೊಂಡಿದ್ದಾಳೆ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನು ಸುಟ್ಟು ಕರ್ಕಲು ಮಾಡಿಬಿಟ್ಟಿದ್ದಾರೆ. ನಿಜವಾದ ಹಿಂದೂ ಯಾರು ಗೊತ್ತಾ? ಆಕೆ. ಗ್ರಹ್ಯಾಮ್ ಸ್ಟೀವ್ಸ್ನ ಶ್ರೀಮತಿ ಇದಲ್ಲ, ಆಕೆ ಹಿಂದೂ, ಇವರು ಸುಟ್ಟವರಲ್ಲ. ಆಯಿತು, 1893ರಲ್ಲಿ ವಿವೇಕಾನಂದರು ಚಿಕಾಗೋ ಮುಗಿಸ್ಕೊಂಡು ಬಂದ ಮೇಲೆ ಮದ್ರಾಸಿಗೆ ಬಂದು ಮಾಡಿದ ಭಾಷಣ ಏನು? ಬಡತನದ ಬಗ್ಗೆ ಮಾತಾಡ್ತಾರೆ, ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾರೆ, ಅನಕ್ಷರತೆಯ ಬಗ್ಗೆ ಮಾತಾಡ್ತಾರೆ. ಏಳಿ ಎದ್ದೇಳಿ ಅಂತ ಹೇಳ್ತಾರೆ. ಇವರೇನು ಹೇಳ್ತಾರೆ? ಏಳಿ ಎದ್ದೇಳಿ, ಹಿಂದೂ ಮುಂದು ನಡ್ರಿ ಹೋಗೋಣ ಹೊಡೆಯೋಣ ಅಂತ ಹೇಳ್ತಾರೆ.
ವಿವೇಕಾನಂದರನ್ನು ಕೂಡ ಇವರು ಉಪಯೋಗಿಸ್ಕೊಂಡ್ಬಿಡ್ತಾರೆ, ಭಗತ್ ಸಿಂಗ್ನ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಭಗತ್ ಸಿಂಗ್ ಯಾರು? ಬ್ರಾಹ್ಮಣನ? ಮಠದಲ್ಲಿ ಎಲ್ಲಾದ್ರೂ ಕೆಲಸ ಮಾಡ್ತಾಯಿದ್ರಾ? He was a revolutionary. He was born in 1907. 23 ವರ್ಷ ವಯಸ್ಸು. ಕ್ರಾಂತಿಕಾರಿ. ಅಲ್ಲಿ ನಿಲ್ಲಿಸ್ತಾರಮ್ಮ, ಕಾಲಿಗೆ ಮರಳಿನ ಮೂಟೆ ಕಟ್ಟಿ ಎಳೆದು ಮೇಲ್ಗಡೆ ಕೊರಳಿಗೆ ಆ ಹಗ್ಗ ಹಾಕಿ ಎಳಿತಾರೆ. ಮೇಲಕ್ಕೆ ಅದು ಎಳಿತೆ, ಕೆಳಕ್ಕೆ ಇದು ಎಳಿತೆ. 2 ನಿಮಿಷಕ್ಕೆ ಪ್ರಾಣ ಹೋಗುತ್ತೆ. ತಾಯಿ ಕಣ್ಣೀರು ಹಾಕ್ತಾಯಿದ್ರೆ, ಥೂ ನನ್ನ ತಾಯಿಯಾಗಿ ನೀನು ಕಣ್ಣೀರು ಹಾಕ್ತೀಯಾ ಅಂತ ಹೇಳಿ ಇನ್ಕಿಲಾಬ್ ಜಿಂದಾಬಾದ್. ಅಂಥವನನ್ನು ಕೂಡ ನೀವು RSS ಮಾಡ್ಕೊಳಕ್ಕೆ ಹೋಗ್ತೀರಪ್ಪ. ನೀವು ಇನ್ನೇನು ಮಾಡೋಕ್ಕೆ ಹಿಂದೋಗ್ತೀರಿ? ಮತ್ತೆ ಈ ದೇಶದಲ್ಲಿ ಒಂದು ಸಾಮರಸ್ಯ ಬರಬೇಕು, ಒಂದು ಒಕ್ಕೂಟ ವ್ಯವಸ್ಥೆ ಉಳಿಬೇಕು ಅಂತಾದರೆ ಏನಾಗಬೇಕು ಅಂತ ಅನ್ಸುತ್ತೆ ರಮೇಶ್ ಕುಮಾರ್ ಅವರೇ ತಮಗೆ? ಸ್ವಲ್ಪ ವಯಸ್ಸಾಗಿದೆಯಮ್ಮ, ಒಂಚೂರು ವೈರಾಗ್ಯಕ್ಕೂ ಬಗ್ಗಿದ್ದಾನೆ. ಈಗ ಜನಜಾಗೃತಿ, ಜನರಿಗೆ ಗೊತ್ತಾಗುತ್ತೆ, ಅರ್ಥವಾಗುತ್ತೆ. ಎಲ್ಲೋ ಒಂದು ಕಡೆಗೆ ಭಗವಂತ ಕೂಡ ನಮಗೆ ಸಹಾಯ ಮಾಡಬೇಕಾಗುತ್ತೆ. ನಗಬೋದು ಕೆಲವರು ವಿಚಾರವಾದಿಗಳು, ಬಹಳ ಬುದ್ಧಿಜೀವಿಗಳು, ಅವರು ಇವರು, ಏನು ಇವನಿಗೆ ಹಿಂಗಾಗಿದೆ ಅಂತ ನಾನು ನೋಡಿ ಅವರಿಗೆ ಮರುಕ ಬರ್ಬೋದು. ನಾನು ಅದಕ್ಕೇನು ವ್ಯತ್ಯೆ ಪಡೋದಿಲ್ಲ. ನಮ್ಮ ಶಕ್ತಿ ಕಡಿಮೆ ಆದಾಗ, ನಾವು ಅಸಹಾಯಕರಾದಾಗ ಆ ರೀತಿ ಯಾವುದೋ ಒಂದು ಅಪರಿಚಿತ ಶಕ್ತಿಯನ್ನು ಅವಲಂಬಿಸಬೇಕಾಯ್ತು. ಐ ಆಮ್ ಎನ್ ಆರ್ಡಿನರಿ ಮ್ಯಾನ್, ಯು ಸಿ. ನಾನೇನು ಆಕಾಶದ ಉದುರಿದವನೇನಲ್ಲ. ಬಟ್ ನನಗೆ ವಿಶ್ವಾಸ, ಜಗತ್ತಿನ ಇತಿಹಾಸ, ನಾವೆಲ್ಲ ಇತಿಹಾಸವನ್ನು ಓದ್ತೇವೆ. ಹಿಟ್ಲರ್ಗಿಂತ ಮೀರಿದವ್ರೇನಲ್ಲ ಇವರು. ಹಿಟ್ಲರ್ ಅಡಿಗೆ ಬಚ್ಚಿಟ್ಕೊಂಡು ಸತ್ತ. ಇತಿಹಾಸ ನಾನು ಹೇಳ್ತಾ ಇದ್ದು, ಇತಿಹಾಸದಲ್ಲಿ ಹೀಗೆ ಮಾಡಿದವರಿಗೆಲ್ಲ ಅದೇ ಸ್ಥಿತಿ. ಓಕೆ, ಅಷ್ಟೇ. ಕೊನೆ ಪ್ರಶ್ನೆ. ಕೊನೆ ಅಲ್ದಿದ್ರೆ ಕೇಳಿ, ನನಗೆ ಸಾಕಾಗಿಲ್ಲ, ನಿಮಗೆ ಸಾಕಾಗಿದ್ದರೆ ಕೊನೆದು ಮಾಡಿ. ರಮೇಶ್ ಕುಮಾರ್ ಅವರು ಅಂದರೆ ನಿಮ್ಮ ಕ್ಷೇತ್ರ ಮತ್ತು ನಿಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಈಗಿನ ಆರೋಗ್ಯ ಸಚಿವರ ಜೊತೆ ಸ್ವಲ್ಪ ಒಂದಷ್ಟು ಮಾತುಗಳು ಬರುತ್ತೆ. ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸುಮ್ಮನೆ ಯಾರು ಕೆಲಸಕ್ಕೆ ಬಾರ್ದವ್ರು ಹೇಳ್ಕೊಳ್ಳಿ. ಅವರಿಗೆ ಓದ್ತಾಯಿದೆ, ಅವರ ಪಾರ್ಟಿಯಲ್ಲಿದ್ದಾರೆ, ಮಂತ್ರಿ ಮಾಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದನ್ನೆಲ್ಲ ಯಾರು ತಲೆಗೆ ಹಾಕ್ಕೊಳ್ತಾರಮ್ಮ? ವೆರಿ ಸ್ಮಾಲ್ ಥಿಂಗ್ಸ್. ಆ ಥರದ್ದು ನಾನು ಹೇಳ್ದಲ್ಲ, ಅದನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ನಾನು. ವೆರಿ ವೆರಿ ಸ್ಮಾಲ್ ಥಿಂಗ್ಸ್. ಪಾಪ ಏನು ಹೇಳ್ಕೊಂಡು ಹೋಗ್ತಾರೆ. ನಾನು ತಪಸ್ಸು ಮಾಡಿದ್ದೀನಿ. ಇಷ್ಟು ಸುದೀರ್ಘ ಕಾಲ ಸಾರ್ವಜನಿಕ ಬದುಕಿನಲ್ಲಿ ಬೀದಿಯಲ್ಲಿ ಹೋಗಬೇಕಾದ್ರೆ 10 ಜನ ನನಗೆ ಗೌರವಿಸೋ ರೀತಿಯಲ್ಲಿ ತಲೆ ಎತ್ಕೊಂಡು ಬದುಕಬೇಕಾದ್ರೆ ತಪಸ್ಸು ಮಾಡಿದ್ದೇನೆ. ಈ ತಪಸ್ಸನ್ನು ನಾನು ಭಂಗ ಮಾಡ್ಕೊಳ್ಳೋಕ್ಕೆ ತಯಾರಾಗಿಲ್ಲ. ಓಕೆ ಓಕೆ ಅಂಥ ವಿಚಾರಗಳನ್ನೆಲ್ಲ ನಾನು ತಲೆಗೆ ಹಾಕ್ಕೊಳ್ತೀನಿ. ಓಕೆ, ಇನ್ನು ಕರ್ನಾಟಕ ಕಾಂಗ್ರೆಸ್ ಅಂತ ಬಂದರೆ ಇಲ್ಲೊಂದು ಗುಂಪುಗಳಿದೆ. ಅಂದರೆ ಈಗ ಅಧಿಕಾರಕ್ಕೆ ಬರೋಕೆ ಈಗಲೇ ಯೋಚನೆ ಮಾಡ್ತಾರೆ ಅನ್ನೋ. ಈ ಮನುಷ್ಯರಿದ್ದ ಕಡೆ ಸಹಜವಾಗಿ ಗುಂಪುಗಳಿರುತ್ತಮ್ಮ. ಮನೆ ಒಳಗೆ ಈಗ ಮದುವೆಗೆ ಸೇರ್ತೀರಿ, ಹೆಣ್ಮಕ್ಳೆಲ್ಲ ಒಂದು ಕಡೆಗೆ ಸೇರ್ತಾರೆ, 4 ಜನ ಒಂದೊಂದು ಕಡೆಗೆ ಸೇರ್ತಾರೆ. ನಿಮ್ಮ ಮಗಳೇ ಆಗಿದ್ದಾರೆ, ಅಯ್ಯೋ ಅವ್ರ ಮನೇಲಿ ಅತ್ತೆ ಮನೇಲಿ ಭಾಳ ಕಾಟ, ಇವ್ರು ಕೇಳ್ತಾರೆ ನಿಮ್ಮ ಗಂಡ ಚೆನ್ನಾಗಿದ್ದಾರೆ, ಏನೇನು ಒಡವೆ ಮಾಡಿಸಿದ್ದಾರೆ. ಹೀಗೆ ಗುಂಪುಗಳು ಸೇರೋದಿಲ್ವ? ಹೀಗೆ ನಮ್ಮಲ್ಲಿ ಮುಂದೆ ನಮ್ಮ ಸರ್ಕಾರ ನಾನು ಹೋಮ್ ಮಿನಿಸ್ಟರ್ ಆಗಬೇಕಂತ ಒಬ್ಬ ಹೇಳ್ತಾನೆ, ನಾನು PWD ಆಗಬೇಕಂತ, ನಾವೇ ಚೀಫ್ ಮಿನಿಸ್ಟರ್ ಆಗಬೇಕು, ಇಲ್ಲ ಇವರೇ. ಸಹಜ ಮನುಷ್ಯರಿದ್ದಾಗ ನಾನು ಇಲ್ಲ ಅಂದರೆ ಹೋಗ್ಬಿಡುತ್ತೆ ಅದು. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಬಟ್ ಅದೇನು ಪ್ರಾಮುಖ್ಯ ಏನಲ್ಲ, ಅದೇನು. ಬಟ್ ಇವ್ರಿಗೆ ಪಾಪ ಮಾಧ್ಯಮದವ್ರಿಗೆ ಅವ್ರಿಗೂ ಏನಾದರೂ ಪಾಪ ಕೆಲಸ ಇರಬೇಕಲ್ವಾ, ಬರಿಬೇಕಲ್ವಾ, ಹೇಳಬೇಕಲ್ವ. ಅದಕ್ಕೆ ಏನೋ ಒಂದು ಪಾಪ ಅವರ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅದಕ್ಕೆ ಗುಣವಾಚಕಗಳನ್ನು ಅದನ್ನು ಇದನ್ನು ಸೇರಿಸಿ ಅದನ್ನು ರೋಮಾಂಚನಗೊಳಿಸಿ ಸ್ವಲ್ಪ ಜನರಿಗೆ. ಹಾಗಾಗಿ ಜನ ಭಾಳ ನೋಡೋದು ಇಲ್ಲ ಈಗ ಇದನ್ನೆಲ್ಲ. ಓಕೆ, ಎಲ್ಲ ವಿಚಾರ ಮಾತಾಡಿದ್ದೀರಿ. ಮಾಧ್ಯಮ, ಪ್ರಜಾಪ್ರಭುತ್ವ, ಸಂವಿಧಾನ ಎಲ್ಲದನ್ನು ಮಾತಾಡಿದ್ದೀರಿ. ಒಂದು ಪಾರ್ಟ್ ಬಿಟ್ಬಿಟ್ಟಿದ್ದೀವಿ, ನ್ಯಾಯಾಂಗ ಅಂತ ಅನಿಸುತ್ತೆ ನಮಗೆ. ಕೊನೆಗೆ ನಾವು ನ್ಯಾಯಾಂಗದ ಕಡೆ ನೋಡ್ತೀವಿ ಅಂತ ಆಗ ಮಾತಾಡ್ತಾ ಹೇಳಿದ್ರಿ. ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ತಮಗೆ ಈಗ ಯಾವ ಅಭಿಪ್ರಾಯ ಇದೆ? ಅಲ್ಲ, ನ್ಯಾಯಾಂಗದ ಬಗ್ಗೆ ಮಿಕ್ಸ್ಡ್ ಒಪಿನಿಯನ್ಸ್ ಇರುತ್ತೆ. ಎಲ್ಲ ಜಡ್ಮೆಂಟ್ಸು ನಮಗನುಕೂಲವಾಗಿ ನಮಗೆ ಫೇವರಬಲಾಗಿ ಬರಬೇಕು, ಬರ್ತಾ ಇದೆ ಅಂತ ಹೇಳೋದಿಲ್ಲ. ಯಾವಾಗ ಬೇರೆ ಅಂಗಾಂಗಗಳು ಫೇಲ್ ಆಗುತ್ತೆ ಆವಾಗೆಲ್ಲ ಎಲ್ಲೋ ಒಂದು ಕಡೆಗೆ ನ್ಯಾಯಾಂಗ ಸಕ್ರಿಯವಾಗಿ ತನ್ನ ಅಸ್ತಿತ್ವವನ್ನು ಸಾಬೀತು ಮಾಡ್ತಾ ಇದೆ. ಮೇ ಬಿ ದೆರ್ ಆರ್ ಸರ್ಟನ್ ಏರಿಯಾಸ್ ವೇರ್ ವಿ ಡೋಂಟ್ ಅಗ್ರಿ. ಈಗ ಪೆಗಾಸಸ್ ಗೂಢಚರ್ಯ ಸಂಸ್ಥೆ, ಅದು ವಾಟ್ಸ್ ದಿ ಡಿಸಿಷನ್ ಆಫ್ ದಿ ಸುಪ್ರೀಂ ಕೋರ್ಟ್? ಕೇಂದ್ರ ಸರ್ಕಾರ ನಿಮಗೆ ನಾವು ವರದಿನೇ ಕೊಡೋದಿಲ್ಲ ಅಂತಂದರೆ ಏನು ಮಾಡಬೇಕು ಸುಪ್ರೀಂ ಕೋರ್ಟ್?
ಇಟ್ ಇಸ್ ಡೂಯಿಂಗ್ ಇಟ್ಸ್ ಜಾಬ್. ಸುಪ್ರೀಂ ಕೋರ್ಟು ಇಲ್ಲದೆ ಹೋದರೆ ನಮ್ಮ ಗತಿ ಏನು ಅಲ್ವಾ? ಓಕೆ. ಸೊ ಎಲ್ಲೋ ಒಂದು ಕಡೆಗೆ ನ್ಯಾಯಾಂಗಗಳ ಅನಿವಾರ್ಯ ಅವಲಂಬಿಕೆ ನಮಗಿದೆ. ಎಲ್ಲವೂ ಅವು ಭಾಳ ಕರೆಕ್ಟು ಅಂತ ಹೇಳೋಕ್ಕಾಗದಿದ್ರು ಕೂಡ ಅನೇಕ ಸಂದರ್ಭಗಳಲ್ಲಿ ಸಾರ್ವಜನಿಕ ಮಹತ್ವದ ವಿಚಾರಗಳಲ್ಲಿ ಯಾರಿಂದ ಯಾವ ನಿರೀಕ್ಷಿತ ಜವಾಬ್ದಾರಿಗಳನ್ನು ಅಪೇಕ್ಷಿಸಿದ್ದೀವೋ ಅವರು ಫೇಲ್ ಆದಾಗ ಆ ಹೊಣೆಯನ್ನು ತಮ್ಮದಾಗಿ ಭಾವಿಸಿಕೊಂಡು ದೇಶದ ಹಿತದೃಷ್ಟಿಯಿಂದ ನ್ಯಾಯಾಲಯಗಳು ಬಹಳ ಜವಾಬ್ದಾರಿಯುತವಾದಂಥ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾವೆ. ಕರ್ನಾಟಕದಲ್ಲಿ ಕೊರೋನಾ ಇತ್ತು, KPMA ಆ್ಯಕ್ಟು ಕೂಡ ಅಮೆಂಡ್ ಆಗಿದೆ. ನೀವೇ ನೋಡಿದ್ರಿ, ಕೆಲವರು ಖಾಸಗಿ ಹಾಸ್ಪಿಟ್ಲ್ಗೆ ಹೋಗಿ ಸತ್ತರೆ ಬಾಡಿ ಕೊಡಲಿಲ್ಲ. ಹೌದು. ನಾನು ಸ್ವತಃ ಕರ್ನಾಟಕ ಶ್ರೇಷ್ಠ ನ್ಯಾಯಾಲಯಕ್ಕೆ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಸಲ್ಲಿಸಿದೆ. ಅಂದಿನ ಮುಖ್ಯ ನ್ಯಾಯಾಧೀಶರುಗಳು ಇಂದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ತಕ್ಷಣ ಜಾರಿಗೆ ಬರುವಂಥ ಆದೇಶ ಕೊಟ್ಟರು. ಯಾವುದೇ ಸಂಬಂಧಿಕರಿಗೆ ಅವ್ರ ಸಂಬಂಧಿಕರು ತೀರ್ಕೊಂಡಾಗ ಹೆಣ ವಾಪಸ್ ಕೊಡಲಿಕ್ಕೆ ಹಣ ಕಟ್ಟಬೇಕು ಅಂತ ನಿರ್ಬಂಧಿಸಬಾರ್ದು, ಅದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಮಾಡಿದ್ರು. ಹೌದು. ಆಕ್ಸಿಜನ್ ಕೂಡ ಕೋರ್ಟ್ ಮಧ್ಯಪ್ರವೇಶದಿಂದನೇ ಸಿಕ್ಕಿರೋದು ನಿಜ. ನಾವು ಶ್ಲಾಘಿಸ್ಬೇಕಲ್ವಾ? ಬೇರೆ ಎಲ್ಲ ನಾವು ಫೇಲ್ ಆದಾಗ, ಈಗ ನಾನು ಅಪೋಸಿಷನ್ ಪಾರ್ಟಿ, ಅಸೆಂಬ್ಲಿಯಲ್ಲಿ ಮಾತಾಡೋಕ್ಕೆ ಸಮಾವೇಶ ಇಲ್ಲ, ಹಾಗೆ ಹೇಳಿದ್ರೆ ನೀವು ಕೇಳೋದಿಲ್ಲ, ನೀವು ಸ್ವತಃ ಗೌರವವಾಗಿ ನಡ್ಕೊಳ್ಳೋದಿಲ್ಲ. ನ್ಯಾಯಾಂಗವೂ ಇಲ್ಲದೆ ಹೋದರೆ ಅವ್ರು ಎಲ್ಲಿಗೆ ಹೋಗಿ ಸಾಯಬೇಕು? ದಟ್ ಫಾರ್ ಬಹಳ ರಿಸರ್ವ್ಡ್ ಆಗಿ ಜವಾಬ್ದಾರಿಯಿಂದ ಗೌರವಯುತವಾಗಿ ವಿ ಮಸ್ಟ್ ಎಕ್ಸ್ಪ್ರೆಸ್ ಅವರ್ ಒಪಿನಿಯನ್. CBI ಏನಾದರೂ ಅವರ ಕಾರ್ಯಾಚರಣೆಗೆ ಒಂದು ಶಿಸ್ತಿದೆಯಾ? ಈಗ ಎಂಥ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್, ಉಪ್ಪಿನಕಾಯಿ ನೆಕ್ಕೊಂಡಂಗೆ ನೆಕ್ಕೊಂಬಿಟ್ರಲ್ಲಪ್ಪ. ನೀವು ಲೋಕಾಯುಕ್ತವನ್ನು ಮಾಡಿದ್ದೇನು? ನೀವು ಅಧಿಕಾರದಲ್ಲಿ ಎಲ್ಲ ಯಾರು ಆಗಾಯಿತು ನಾವು ತಪ್ಪು ಮಾಡಿದ್ವಿ ಅಂತ ನೀವು ಮಾಡ್ತೀರಾ? ನಾವು ಮಾಡಿದ್ವಿ ಕರೆಕ್ಟ್, ಎಸ್ ಯು ಆರ್ ರೈಟ್, ಅದಕ್ಕೆ ನಾವು ನಿಮಗೆ ರೋಲ್ ಮಾಡಿಲ್ಲ ಸರ್. ನಿಮ್ಮ ಸಂದರ್ಭದಲ್ಲಿ CBIನ ಸುಪ್ರೀಂ ಕೋರ್ಟ್ ಪಂಚರತಗಿಣಿ ಅಂತ ಹೇಳಿದ್ದು ಇಲ್ಲ ಇಲ್ಲ. ಕರ್ನಾಟಕದ ಮಟ್ಟಿಗೆ ಹೇಳ್ತೇನೆ, ಎಷ್ಟು ಕೇಸಸ್ಸು ಕೇಂದ್ರದಲ್ಲಿ ವಿಭಿನ್ನ ಸರ್ಕಾರ ಇದ್ದರೂ ಕೂಡ ಸಿದ್ದರಾಮಯ್ಯನವರು CBIಗೆ ಒಪ್ಪಿಸಿದ ಎಷ್ಟು? ನಿಮಗೆ ಆ ಧೈರ್ಯ ಇದೆಯಾ? TK ರವಿ ಕೇಸ್ ಹೇಳಿದ್ರಿ, ಕಳಿಸಿದ್ವಿ. ಜಾರ್ಜ್ ಅವ್ರ ಕೇಸ್ ಹೇಳಿದ್ರಿ, ಕಳಿಸಿದ್ವಿ. ಸೌಜನ್ಯ ಎಲ್ಲ ನೀವು ಹೇಳಿದ್ದೆಲ್ಲ ಮಾಡಿದ್ದೀವಲ್ಲಪ್ಪ. ಈ ಥರ ಇಂಪಾಸಿಬಲ್. ಸಂಖ್ಯಾಬಲ ಸಂವೈಧಾನಿಕವಾಗಿ ಆಡಳಿತದಲ್ಲಿ ಇರೋದಕ್ಕೆ ಅವಕಾಶ ಕೊಡುತ್ತೆ. ಮನಸ್ಸಿಗೆ ಬಂದದ್ದೆಲ್ಲ ಮಾಡಬಹುದು ಅನ್ನೋ ಮಾತನ್ನು ಅದು ಹೇಳಿಲ್ಲ. ಮಾಡಿದಾಗ ಪುನಃ ನಿಮಗೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ಈ ದೇಶದ ವ್ಯವಸ್ಥೆಯಲ್ಲಿ ಜನರಿಗೆ ಮಾತ್ರ ಇದೆ. ಜನ ಏನು ಮಾಡ್ತಾರೆ ಅಂತ ನಾವು ಕಾದು ನೋಡಬೇಕು. ಈ ದೇಶದ ಜನ ಭಾಳ ಉತ್ತಮರು. ಇದನ್ನು ಹೇಳಿ ನಾನೇ ಮುಕ್ತಾಯ ಮಾಡಿಬಿಡ್ತೇನೆ ನಿಮ್ಮ ಇಂಟರ್ವ್ಯೂನ. ಸ್ವಾತಂತ್ರ್ಯ ಬಂದಿರುತ್ತೆ, ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ವೈಸ್ರಾಯ್ ಆಗಿ ರಾಷ್ಟ್ರಪತಿ ಭವನದಲ್ಲಿರ್ತಾರೆ. ಚಾರ್ಲ್ಸ್ ಕ್ಯಾಂಪ್ಬೆಲ್ ಅಂತ ಅವರ ಪತ್ರಿಕಾ ಕಾರ್ಯದರ್ಶಿ ಇರ್ತಾರೆ. ಅವರು ಗಾಂಧಿಯವರಿಗೆ ಕೇಳ್ತಾರೆ, ಗಾಂಧೀಜಿ ನೀವು ಅಡಲ್ಟ್ ಫ್ರ್ಯಾಂಚೈಸ್ ವಯಸ್ಕ ಮತದಾನ ಅಂತ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮ ಜನರಿಗೆ ಅಕ್ಷರಜ್ಞಾನ ಇಲ್ವಲ್ರಿ? ಏನಪ್ಪ ಇವರು ವಯಸ್ಸು ಮತದಾನ ಮಾಡಿ ಸರ್ಕಾರನ ಆಯ್ಕೆ ಮಾಡ್ತಾರೆ ಅಂತ ಹೇಳ್ತಾರೆ. ವಿನ್ಸ್ಟನ್ ಚರ್ಚಿಲ್ ಅವರು ಬೂಟ್ ಲೆಗ್ಗರ್ಸು, ಪೆಡ್ಲರ್ಸು ಇಂಡಿಯಾ ದೇಶವನ್ನು ಮುಂದಕ್ಕೆ ಆಳ್ತಾರೆ ಅಂತ ಅವರು ಹೇಳ್ತಾರೆ. ಗಾಂಧೀಜಿಯವರು ಒಂದೇ ರಿಪ್ಲೈ ಕೊಡ್ತಾರೆ, ನನ್ನ ದೇಶದ ಜನ ಎಳೆಯ ಮಕ್ಕಳಂತೆ. ಎಳೆ ಮಗುಗೆ ಸ್ವೀಟ್ ಕೊಡುತ್ತೆ ಅಂದರೆ ಹತ್ತಿರ ಬರುತ್ತೆ. ನಾನು ಕಹಿಯಾದ ಗುಳಿಗೆಯನ್ನು ಕೊಟ್ಟರು ಅದು ಬಾಯಲ್ಲಿ ಇಟ್ಕೊಳ್ತೇವೆ ಒಂದು ನಂಬಿಕೆ ಮೇಲೆ. ಕಹಿ ಅಂತ ಗೊತ್ತಾದರೆ ಉಗುಳು ಬಿಡುತ್ತೆ, ತುತ್ತಂತ ಉಗುಳು ಬಿಡುತ್ತೆ. ನಂತರ ನಾನು ನಿಜವಾದ ಸಿಹಿ
ಅವಳಿಗೆ ಕೊಟ್ಟರೂ ಕೂಡ ಅನುಮಾನಿಸಿ ಅದನ್ನು ಸ್ವೀಕರಿಸುತ್ತೆ ಅಂತ ಹೇಳ್ತಾರೆ. ಆ ಮಾತು ಒಬ್ಬ ದಾರ್ಶನಿಕನಾಗಿ ಗಾಂಧೀಜಿ ಹೇಳಿರೋದನ್ನು ನಾವು ನೆನಪಿಟ್ಕೋಬೇಕು. ಈಸ್ ಎ ವಿಷನರಿ. ಯಾವುದೋ ಕೆಲವು ಭ್ರಮೆಗಳಿಗೆ ಅಚ್ಚದಿನ ನಾಯಕ ಹೋಗಿದಾರಪ್ಪ, ಜನ ನಂಬಿದ್ದಾರೆ. ಬಂದುಬಿಡ್ತಲ್ಲ ಅಚ್ಚದಿನ ಹಾಗೆ. ರಿಸಲ್ಟ್ ಏನು ಅಂತ ನೀವು ನೋಡಬೇಕು. ಆವತ್ತು ಚಾರ್ಲ್ಸ್ ಕ್ಯಾಂಪೆಲ್ ಅವರಿಗೆ ಗಾಂಧೀಜಿ ಹೇಳಿದ ಮಾತಿನಲ್ಲಿ ನನಗೆ ವಿಶ್ವಾಸ, ಕಹಿ ಯಾವುದು ಸಿಹಿ ಯಾವುದು ಅಂತ ಇತ್ಯರ್ಥ ಮಾಡಿಕೊಳ್ಳುವ ವಿವೇಚನೆ ನಮ್ಮ ಜನರಿಗೆ ಅಂತರ್ಗತವಾಗಿದೆ. ಈ ದೇಶ ಉಳಿಯುತ್ತೆ, ಸಾಮರಸ್ಯ ಉಳಿಯುತ್ತೆ, ಒಕ್ಕೂಟ ವ್ಯವಸ್ಥೆನೂ ಉಳಿಯುತ್ತೆ. ಈ ಮಧ್ಯದಲ್ಲಿ ಬಂದಿರತಕ್ಕಂಥವರೆಲ್ಲ ಕೂಡ ಮಧ್ಯದಲ್ಲೇ ಮಾಯ ಆಗ್ತಾರೆ. ನಮ್ಮ ದೇಶದ ಇತಿಹಾಸದಲ್ಲಿ ಇದೊಂದು ಕೆಟ್ಟ ಪರ್ವ, ಇದೊಂದು ಎಲ್ಲೋ ಬೆಳಗಿನ ಜಾವದಲ್ಲಿ ನಮಗೆ ಬಿದ್ದಿರೋ ಕೆಟ್ಟ ಕನಸು ಅಂತ ಅಷ್ಟೇ ತಿಳ್ಕೊಂಡಿದ್ದೆ. ಓಕೆ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ವಿಚಾರಗಳನ್ನು ಮಾತಾಡಿದ್ದೀರಿ. ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ಆತ್ಮೀಯರೇ, ಇದಾಗಿತ್ತು ವಾರ್ತಾಭಾರತಿಯ ವಿಶೇಷ ಸಂದರ್ಶನ. ಇತರದ ಸಂದರ್ಶನಗಳು, ಚರ್ಚೆಗಳನ್ನ, ಸಂವಾದಗಳನ್ನು ತಾವು ನೋಡಬೇಕು ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಒತ್ತಿ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.